ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಗಳು ತಳಹಂತದ ಸರಕಾರಗಳೆಂದೇ ಪರಿಗಣಿಸಲ್ಪಡುತ್ತಿವೆ. ಜನರಿಗೆ ಅತ್ಯಂತ ನಿಕಟವಾಗಿರುವ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಗ್ರಾಮೀಣ ಜನರ ಅಭಿವೃದ್ಧಿಗೆ ಶ್ರಮಿಸಿದಾಗ ಸ್ಥಳೀಯ ಸರಕಾರ ಎನ್ನುವ ಮಾತು ಸಾರ್ಥಕವಾಗುತ್ತದೆ. ಯಾವುದೇ ಸ್ಥಾಪಿತ ಹಿತಾಸಕ್ತಿಗಳ ಕೈಗೊಂಬೆಯಾಗದೆ ಸ್ವತಂತ್ರವಾಗಿ ಮತ್ತು ಜನಪರವಾಗಿ ಕೆಲಸ ನಿರ್ವಹಿಸಬೇಕಾದ ಮಹತ್ತರ ಹೊಣೆಗಾರಿಕೆ ಗ್ರಾಮ ಪಂಚಾಯಿತಿಗಳ ಮೇಲಿದೆ. ಈ ಹೊಣೆಗಾರಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಗಳ ಪಾತ್ರ ಪ್ರಮುಖವಾಗಿದೆ. ಗ್ರಾಮ ಪಂಚಾಯಿತಿಗಳ ಚುನಾಯಿತ ಸದಸ್ಯರು ತಿಂಗಳಿಗೊಮ್ಮೆ ಸಾಮಾನ್ಯ ಸಭೆ ನಡೆಸಿ ಗ್ರಾಮದ ಅಭಿವೃದ್ಧಿಯ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ, ಸರಕಾರದ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಬೇಕು. ಹೆಗ್ಗೋಡು ಗ್ರಾಮ ಪಂಚಾಯತಿ ಕಾರ್ಯದಲ್ಲಿ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯನ್ನು ಕರೆಯಲಾಗಿದೆ. ಈ ದಿನದ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಯುತ ಶಶಿವಳಿ ರವಿಯವರು ವಹಿಸಿಕೊಂಡು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಅವರಿಗೆ ಗ್ರಾಮ ಪಂಚಾಯತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಬಿಟಿ ಇದು ತೀರ್ಥಹಳ್ಳಿ ತಾಲೂಕಿನ ಹೆಗ್ಗೋಡು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯ ದೃಶ್ಯ. ಹಾಗೆ ಈ ಸಭೆಯಲ್ಲಿ ನಮ್ಮ ಕಿರಿಯ ಇಂಜಿನಿಯರ್ ಆಗಿರುವಂತಹ ಮುರುಗೇಶ್ ಅವರು ಸಹ ಆಗಮಿಸಿದ್ದಾರೆ. ಅವರು ಸಹ ಸಲಹೆ ಸೂಚನೆ ಕೊಟ್ಟು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಈ ಸಭೆಗೆ ಪಂಚಾಯಿತಿಯ ಕಿರಿಯ ಇಂಜಿನಿಯರ್ ಹಾಗೂ ತೋಟಗಾರಿಕಾ ಇಲಾಖೆಯ ಅಧಿಕಾರಿಯನ್ನು ಕೂಡ ಆಹ್ವಾನಿಸಲಾಗಿದೆ. ಸಭಾ ನಿಯಮದ ಪ್ರಕಾರ ಸಭಾ ತಿಳುವಳಿಕೆಯನ್ನು ಮತ್ತು ಹಿಂದಿನ ಸಭೆಯ ನಡವಳಿಗಳನ್ನು ಕಾರ್ಯದರ್ಶಿಗಳು ಓದಿ ಹೇಳಿ ದಾಖಲಿಸುವ ಕಾರ್ಯ ನಡೆಯುತ್ತಿದೆ. ಕಾರ್ಯದರ್ಶಿಗಳ ಸಭಾ ತಿಳುವಳಿಕೆಯನ್ನು ಓದಿ ದಿನಾಂಕ 9/9/2009 ಬುಧವಾರ ಮಧ್ಯಾಹ್ನ 4 ಗಂಟೆಗೆ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ಸರ್ವ ಸದಸ್ಯರೆಲ್ಲರೂ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಅವರಿಗೆ ಈ ಮೂಲಕ ಕೋರಲಾಗಿದೆ. ಈ ದಿನದ ಸಭೆಯಲ್ಲಿ ಚರ್ಚಿಸಕ್ಕ ವಿಷಯಗಳು ಏನೆಂದರೆ ಸಭಾ ತಿಳುವಳಿಕೆಯನ್ನು ಓದಿ ಹೇಳುವುದು, ಹಿಂದಿನ ಸಭಾ ನಡವಳಿಕೆಯನ್ನು ಓದಿ ದಾಖಲು ಮಾಡುವುದು, ಸರ್ಕಾರದಿಂದ ಬಂದ ಕಾಗದ ಪತ್ರಗಳನ್ನು ಓದಿ ಹೇಳುವುದು, ಸಾರ್ವಜನಿಕರಿಂದ ಬಂದ ಅರ್ಜಿಗಳ ವಿಚಾರ, ಜಮಾ ಖರ್ಚಿನ ವಿಚಾರ, ಕಾಮಗಾರಿಗಳ ಪ್ರಗತಿ ವರದಿ ಸಲ್ಲಿಸುವುದು, ವಸತಿ ಯೋಜನೆಗಳ ಬಗ್ಗೆ ಪ್ರಗತಿ ವಿಚಾರ, ಎನ್ಆರ್ಇಜಿ ಕಾಮಗಾರಿಗಳ ಅನುಷ್ಠಾನದ ಬಗ್ಗೆ ಮತ್ತು ಸಾರ್ವಜನಿಕರಿಂದ ಬಂದ ಅರ್ಜಿಗಳ ವಿಚಾರ, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬರಬಹುದಂತ ಸಭಾ ತಿಳುವಳಿಕೆ ಮತ್ತು ಹಿಂದಿನ ಸಭೆಯ ನಡವಳಿಯನ್ನು ಓದಿ ದಾಖಲಿಸಿದ ನಂತರ ಈ ಸಭೆಯ ಅಜೆಂಡಾದ ವಿಷಯಗಳನ್ನು ಒಂದೊಂದಾಗಿ ಚರ್ಚಿಸಬೇಕು. ಈ ವಿಷಯಗಳ ಕುರಿತಂತೆ ಎಲ್ಲ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳಿಕೊಳ್ಳಲು ಸಾಧ್ಯವಾಗಬೇಕು. ಚರ್ಚೆಯ ನಂತರ ತೀರ್ಮಾನಗಳನ್ನು ತೆಗೆದುಕೊಂಡು ಅನುಷ್ಠಾನಗೊಳಿಸಬೇಕು. ಹಾಗಾದ್ರೆ ಮುಂದಿನ ವಿಚಾರಕ್ಕೆ ಹೋಗೋಣ. ಸರ್ಕಾರದಿಂದ ಬಂದ ಕಾಗದ ಪತ್ರಗಳನ್ನ ಓದಿ ಹೇಳಿ ಕಾರ್ಯದರ್ಶಿ. ಸರಕಾರದಿಂದ ಬರುವ ಅನುದಾನವನ್ನು ನಿಯಮಗಳು ಮತ್ತು ಮಾರ್ಗಸೂಚಿಗೆ ಅನುಗುಣವಾಗಿ ಬಳಕೆ ಮಾಡುವ ಪ್ರವೃತ್ತಿ ಚುನಾಯಿತ ಸದಸ್ಯರಲ್ಲಿ ಬರಬೇಕು. ಸಂಬಂಧಿಸಿದಂತೆ ನಮ್ಮ ಜಿಲ್ಲೆಯಲ್ಲಿ 2006-7ನೇ ಸಾಲಿನಲ್ಲಿ 23 ಹಾಗೂ 2007-8ನೇ ಸಾಲಿನಲ್ಲಿ 169 ಗ್ರಾಮ ಪಂಚಾಯತ್ಗಳು ನಿರ್ಮಲ ಪುರಸ್ಕಾರ ಪಡೆಯುತ್ತವೆ. ಈ ಗ್ರಾಮ ಪಂಚಾಯತ್ಗಳಿಗೆ ಈಗಾಗಲೇ ಮೊದಲಿನ ಕಂತಿನ ರಾಜ್ಯ ಸರ್ಕಾರದಿಂದ ಪ್ರತಿ ಜಿಲ್ಲೆಗಳಿಗೆ ಬಿಡುಗಡೆಗೊಳಿಸಿದ್ದು, ಗ್ರಾಮ ಪಂಚಾಯತಿಯ ನಿರ್ಮಲ ಗ್ರಾಮ ಪುರಸ್ಕಾರ ಬಹುಮಾನ ಮೊತ್ತವನ್ನು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿರ್ಮಲ ಸೌಲಭ್ಯಗಳನ್ನು ಉತ್ತಮಪಡಿಸಿಕೊಳ್ಳಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಬಹುಮಾನದ ಹಣವನ್ನು ಬಳಸಿಕೊಳ್ಳಲು ಅನುದಾನವನ್ನು ಸದಸ್ಯರು ತಮ್ಮ ವಾರ್ಡ್ಗಳಿಗೆ ಹಂಚಿಕೊಳ್ಳದೆ ಹೆಚ್ಚು ಅಗತ್ಯವಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸುವಂತಾಗಬೇಕು. ಎಲ್ಲ ಸದಸ್ಯ ಬಂದವರೇ, ತಾವೆಲ್ಲ ಸತತ 2-3 ತಿಂಗಳಿಂದ ಕಷ್ಟಪಟ್ಟು ಸಂಪೂರ್ಣ 7 ಗ್ರಾಮದಲ್ಲೂ ಸಹ ಶೌಚಾಲಯ ನಿರ್ಮಾಣಕ್ಕಾಗಿ ಪ್ರಯತ್ನವನ್ನು ಮಾಡಿದ್ದೀರಿ. ಅದರೆಲ್ಲರ ಫಲವಾಗಿ ಈಗ ನಿರ್ಮಲ ಗ್ರಾಮ ಪುರಸ್ಕಾರ ಕೇಂದ್ರ ಸರ್ಕಾರದಿಂದ ನಮಗೆ 2 ಲಕ್ಷ ರೂಪಾಯಿ ನಗದು ಪುರಸ್ಕಾರ ಬಂದಿದೆ. ಯಾವುದೇ ರೀತಿಯಲ್ಲಿ ಇದನ್ನ ಹಣವನ್ನು ಹಂಚಿಕೊಳ್ಳದೆ ಜಾಸ್ತಿ ಅಮೌಂಟ್ ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ಅಥವಾ ಶೌಚಾಲಯ ಅಭಿವೃದ್ಧಿಗಳನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಸಲಹೆ ಸೂಚನೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. 2 ಲಕ್ಷ ಮೊತ್ತನ ಯಾವ ಕಾಮಗಾರಿಗಳಿಗೆ ಬಳಸಬಹುದು ಅಂತ ಸರ್ಕಾರದ ಆದೇಶ ಅಂತ ಆದೇಶ. ನಿರ್ಮಲ ಗ್ರಾಮ ಪುರಸ್ಕಾರಕ್ಕೆ ಸರ್ಕಾರದಿಂದ ಬಂದಿರುವಂತಹ 2 ಲಕ್ಷ ರೂಪಾಯಿಯನ್ನ
ಯಾವ್ಯಾವ ರೀತಿಯ ಯೋಜನೆಗಳಿಗೆ ಖರ್ಚು ಮಾಡಬೇಕಂತ ಸರ್ಕಾರದ ರೀತಿಯ ಸ್ಪಷ್ಟವಾದ ಒಂದು ನಿರ್ದೇಶನ ಸುತ್ತೋಲೆ ಇದ್ದೇನೆ. ಆ ಸುತ್ತೋಲೆಯನ್ನು ತಮ್ಮೆಲ್ಲರ ಮುಂದೆ ಮಂಡಿಸಲು ಇಚ್ಛಿಸುತ್ತಿದ್ದೇನೆ. ಗ್ರಾಮ ಪಂಚಾಯಿತಿ ನಿರ್ಮಲ ರಸ್ತೆ, ಶೌಚಾಲಯ, ಕುಡಿಯುವ ನೀರು, ವಸತಿ ಯೋಜನೆಗಳು ಗ್ರಾಮ ಪಂಚಾಯಿತಿಗಳು ಅನುಷ್ಠಾನಗೊಳಿಸಬೇಕಾದ ಪ್ರಮುಖ ಯೋಜನೆಗಳಾಗಿವೆ. ಯಾವುದೇ ಯೋಜನೆಗಳ ಬಗ್ಗೆ ಎಲ್ಲ ಸದಸ್ಯರಿಗೆ ಸಂಪೂರ್ಣ ಮಾಹಿತಿಯನ್ನು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನೀಡುವ ಅಗತ್ಯವಿದೆ. 2008-09 ಸಾಲಿನಲ್ಲಿ ಆಶ್ರಯ ಯೋಜನೆಯಲ್ಲಿ 18 ಜನ ಫಲಾನುಭವಿಗಳು ಆಯ್ಕೆಯಾಗಿದೆ. ಈ ಫಲಾನುಭವಿಗೆ ಪ್ರತಿ ಫಲಾನುಭವಿಗೆ ಹಿಂದಿನ ಸಾಲಿನಲ್ಲಿ 35,000 ರೂಪಾಯಿ ಸರ್ಕಾರದಿಂದ ಅನುದಾನ ಬರ್ತಾ ಇತ್ತು. ಈ ಸರಿ ಅದು ಬದಲಾವಣೆಯಾಗಿ 40,000 ರೂಪಾಯಿ ಅನುದಾನ ಕೊಡಬೇಕಂತ ಸರ್ಕಾರದಿಂದ ಸ್ಪಷ್ಟವಾದ ನಿರ್ದೇಶನ ಬಂದಿರುತ್ತೆ. ಅದಕ್ಕೋಸ್ಕರ ಇನ್ನು ಆಶ್ರಯ ಮನೆಗಳನ್ನು ಉತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡ್ಕೊಳ್ಬಹುದು. ಇಂದಿರಾ ಆವಾಸ್ ಯೋಜನೆ ಮನೆಗಳಿಗೆ 40,000 ರೂಪಾಯಿ ಅಲ್ಲಿ ಏನಿತ್ತು ಅದೇ ಸರ್ಕಾರದ ಸುತ್ತೋಲೆ ಪ್ರಕಾರ ಮುಂದುವರಿತಾ ಇದೆ. ಪ್ರತಿ ಕಂತಿನಲ್ಲಿಯೂ ಸಹ ಪ್ರತಿ ಹಂತದಲ್ಲಿ ಮನೆಗೆ ತಳಪಾಯದ ಹಂತವಾಗಿ 10,000 ರೂಪಾಯಿ, ಮೇಲ್ಛಾವಣಿ ಹಂತವಾಗಿ 12,500 ರೂಪಾಯಿ ಮತ್ತು ಮುಕ್ತಾಯ ಹಂತವಾಗಿ 12,500 ರೂಪಾಯಿ, ಒಟ್ಟು 40,000 ರೂಪಾಯಿ ಅನುದಾನ ಒಂದು ಮನೆಗೆ ಫಲಾನುಭವಿ ಸಿಗುತ್ತೆ. ಇಂದಿರಾವಾಸ್ ಮನೆ, ಆಶ್ರಯ ಮನೆ ಎಷ್ಟು ಬಜೆಟ್ ಬಂದಿದೆ ಅಂತ? ಸರೋಜಮ್ಮರೇ, ಈ ಸಾಲಿನಲ್ಲಿ 18 ಆಶ್ರಯ ಮನೆ ಹಾಗೂ ಇಂದಿರಾವಾಸ್ ಮನೆ 10 ಅನುಮೋದನೆಯಾಗಿ ಬಂದಿದೆ. ಈಗಾಗಲೇ ಸುತ್ತೋಲೆಯಲ್ಲಿ ನಿಮಗೆ ಗೊತ್ತಾಗಿದೆ. 3 ತಿಂಗಳಲ್ಲಿ ನಾವು ಇದನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡಲಿಕ್ಕೆ ತಯಾರಿ ಆಗಬೇಕು. ನಮ್ಮ ಭಾಗದಲ್ಲಿ ಬಂದಿರತಕ್ಕಂಥ ಅನುಮೋದನೆ ಪಡೆದಿರ್ತಕ್ಕಂಥ ಮನೆಗಳನ್ನ ನೋಂದಣಿಯನ್ನು ಮಾಡಿಸ್ಬಿಟ್ಟು ಕೂಡಲೇ ಅನುಷ್ಠಾನಕ್ಕೆ ನಾವೆಲ್ಲರೂ ಸಹ ಪ್ರಯತ್ನ ಮಾಡಬೇಕು. ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡುವ ಹೊಣೆಗಾರಿಕೆ ಇಲಾಖಾ ಅಧಿಕಾರಿಗಳ ಮೇಲಿದೆ. ಅಧ್ಯಕ್ಷರೀಗ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೋಟಗಾರಿಕೆ ಅಭಿವೃದ್ಧಿ ಅಂತ 1 ಹೆಕ್ಟೇರಿಗೆ 50,000 ಅಂತ ಉಂಟು. ಇದನ್ನು ಯಾವ ತರ ಬಳಸ್ಬೋದು ಮೇಡಮ್ ಅವರೇ? ಈಗ ನಮ್ಮ ತೋಟಗಾರಿಕೆಯಿಂದ ನಮ್ಮ ಅಧಿಕಾರಿಗಳನ್ನ ನಾವು ಇವತ್ತು ವಿಶೇಷವಾಗಿ ಸಭೆಗೆ ಆಹ್ವಾನಿಸಿಕೊಂಡಿದ್ದೆ. ಕಾರಣ ಇಷ್ಟೇನೆ, ನಾವು ಆ ತೋಟಗಾರಿಕೆ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ಸಲಹೆ ಸೂಚನೆ ಅವ್ರ ಬಾಯಿಂದಲೇ ನಾವು ಕೇಳೋಣ. 1 ಎಕರೆಗೆ 40,564 ರೂಪಾಯಿ ಬರ್ತದೆ 1 ಎಕರೆಗೆ. ಅದನ್ನ 60-40 60-40 ಇದು ಮಾಡ್ತಾ ಇದ್ವಿ. ಟೋಟಲ್ ಸೇರಿ 84,564 ರೂಪಾಯಿ. ಅದನ್ನ ನಾವು ಇದು 5 ಎಕರೆ ಮಾಡ್ಬೋದು. ನೀರು ಮತ್ತು ಬೇಲಿ ರೈತರು ಅವರೇ ಮಾಡ್ಕೊಳ್ಬೇಕಾಗ್ತದೆ ಅಥವಾ ಇದರಲ್ಲೇ ಉಪಯೋಗಿಸಬಹುದಾ ಈ ಉದ್ಯೋಗ ಖಾತ್ರಿ ಹಣದಲ್ಲಿ? ಈ ಬೇಲಿ ನೀರಿಗೆ ಅವಕಾಶ ಇಲ್ಲ, ಗೊಬ್ಬರಕ್ಕೂ ಅವಕಾಶ ಇಲ್ಲ. ನಮ್ಮಲ್ಲಿ 40% ಇದ್ದಲ್ಲಿ ಗಿಡಕ್ಕೆ ಅಷ್ಟು ಹಣ ಅಲ್ಲಿಗೆ ಹೋಗುತ್ತೆ. ಹಾಗಾಗಿ ಬೇಲಿ ನೀರಿಗೆ ಅವಕಾಶ ಇಲ್ಲ. ಅದನ್ನು ನೀವು ರೈತರ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಗಳಿಗೆ ಅಧಿಕಾರಿಗಳನ್ನು ಆಹ್ವಾನಿಸಿ ಅವರಿಂದ ಸಮಗ್ರವಾದ ಮಾಹಿತಿಯನ್ನು ಪಡೆಯುವ ಹಕ್ಕು ಗ್ರಾಮ ಪಂಚಾಯಿತಿಗಳಿಗೆ ಇದ್ದು ಇದನ್ನು ಸಮರ್ಥವಾಗಿ ಬಳಸುವ ನಿಟ್ಟಿನಲ್ಲಿ ಶ್ರಮ ವಹಿಸಬೇಕಾಗಿದೆ. ಹಾಗೇನೆ ಇದರ ಜೊತೆಯಲ್ಲೇ ನಾವು ಸಾರ್ವಜನಿಕ ಕೆಲಸಗಳನ್ನು ಸಹ ಮರೆಯುವಂತಿಲ್ಲ. ಹಾಗಾಗಿ ಉದ್ಯೋಗ ಖಾತ್ರಿ ಅಂದಾಗ ವೈಯಕ್ತಿಕ ಕೆಲಸದಲ್ಲಿ 5 ಎಕರೆವರೆಗೆ ಹೆಂಗೆ ಅವಕಾಶ ಇದೆ, ಸಾರ್ವಜನಿಕವಾಗಿ ರಸ್ತೆಗಳು ಬೇಕು ನಮಗೆ, ಆಮೇಲೆ ಕೆರೆಗಳು ಬೇಕು, ಆಮೇಲೆ ಆಟದ ಮೈದಾನಗಳು ಬೇಕು. ಈ ನಿಟ್ಟಿನಲ್ಲೂ ಸಹ ನಾವು ಅನೇಕ ಅನುಮೋದನೆಗಳನ್ನು ಸುಮಾರು 40 ಲಕ್ಷಕ್ಕೆ ಪಡೆದಿದ್ದೇವೆ. ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು ಅಭಿವೃದ್ಧಿಯ ಮುನ್ನೋಟವನ್ನು ಹೊಂದಿದ್ದಲ್ಲಿ ಗ್ರಾಮಾಭಿವೃದ್ಧಿಯನ್ನು ಸಾಧಿಸುವುದು ಕಠಿಣ ಕಾರ್ಯವೇನೂ ಅಲ್ಲ. ಗ್ರಾಮ ಸರ್ಕಾರಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಾಕಷ್ಟು ಅನುದಾನವನ್ನು ಒದಗಿಸುತ್ತಿವೆ. ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಂತೂ ಸುಸ್ಥಿರ ಅಭಿವೃದ್ಧಿಯ ರಾಜಮಾರ್ಗವಾಗಿದೆ. ಇಂತಹ ಸದವಕಾಶವನ್ನು ಸಮರ್ಥವಾಗಿ ಬಳಸುವ ಚಿಂತನೆ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಗಳಲ್ಲಿ ನಡೆಯಬೇಕು. ಈಗ ಮಳೆಗಾಲ ಮುಕ್ತಾಯ ಆಗಿದೆ. ಇದುವರೆಗೆ ನಮ್ಮ ಹತ್ರ ಬಹಳ ಪ್ರಗತಿಯನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಈಗಾಗಲೇ ಒಂದು 3-4 ಕೆಲಸ ಪ್ರಗತಿಯಲ್ಲಿದೆ. ಈ ಸೆಪ್ಟೆಂಬರ್ನಲ್ಲಿ ಸುಮಾರು 22,34,000 ರೂಪಾಯಿ ಕೆಲಸವನ್ನ ನಾವು ಪ್ರಗತಿದಾಯಕವಾಗಿ ತೆಗೆದುಕೊಳ್ಬೇಕಾಗಿದೆ, ಅದನ್ನು ಅನುಷ್ಠಾನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಈ ಹಂತದಲ್ಲಿ ಜಲ್ಲಿಗೆ ಗ್ರಾವಲ್ ಹಾಕ್ತಕ್ಕಂಥದ್ದು ಇರ್ಬೋದು, ಅಥವಾ ನೀರು ತೋಡುಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇರ್ಬೋದು, ಹಾಗೇನೆ ಹಳೆ ಬಾವಿಯ ಪುನಶ್ಚೇತನ ಮಾಡ್ತಕ್ಕಂಥದ್ದು ಇರ್ಬೋದು. ಈ ಸೀಸನ್ಗೆ ಸರಿಯಾಗಿ ಈ ಸೆಪ್ಟೆಂಬರ್ ತಿಂಗಳ ಪ್ರಗತಿಗೆ ನಮ್ಮ ವಿಶೇಷವಾಗಿ ಸಭೆಗೆ ನಾವು ಸಹಾಯಕ ಇಂಜಿನಿಯರ್ ಆಗಿರ್ತಕ್ಕಂಥ ಮುರುಗೇಶ್ ಅವ್ರನ್ನ ಆಹ್ವಾನಿಸಿಕೊಂಡಿದ್ದೇವೆ. ಅವ್ರ ಹತ್ರ ಕೆಲವು ಸಲಹೆ ಸೂಚನೆಯನ್ನು ಪಡೆದು ನಾವು ಈ ಅನುಷ್ಠಾನದ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತು ನಾನು ಈ ಸಭೆಯಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಗ್ರಾಮ ಪಂಚಾಯಿತಿಗಳಿಗೆ ತಾಂತ್ರಿಕ ಮಾರ್ಗದರ್ಶನ ಪಂಚಾಯತಿ ರಾಜ್ ಇಲಾಖೆಯ ಕಿರಿಯ ಇಂಜಿನಿಯರ್ ಅವರಿಂದ ಸಿಗಬೇಕು.
ಈಗಾಗಲೇ ಮಳೆಗಾಲ ಕಳೀತಾ ಬರ್ತಾ ಇರೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಮಣ್ಣು ತೇವಾಂಶ ಆರೋದಕ್ಕಿಂತ ಮೊದಲು ಗ್ರಾವೆಲ್ ಹಾಕಿದ್ರೆ ಆ ಜಲ್ಲಿ ರೋಡ್ಗಳೆಲ್ಲ ಗಟ್ಟಿಯಾಗಿರ್ತಿತ್ತು. ಈಗ ಅದೇ ತಾವು ಹೇಳ್ದಂಗೆ ಮಳೆಗಾಲ ಎಲ್ಲ ಮುಗಿತಾ ಬಂದಿದೆ. ಹಾಗಾಗಿ ಇನ್ನು ಮುಂದೆ ಈಗ ಗ್ರಾವೆಲ್ ಎಲ್ಲ ತೇವಾಂಶ ಇರೋದ್ರಿಂದ ಇವೆಲ್ಲ ಈ ಟೈಮಲ್ಲಿ ಅದನ್ನ ಬಳಸ್ಕೊಂಡ್ರೆ ಈಗ ಏನ್ ಜಲ್ಲೆಲ್ಲ ಎದ್ದೋಗ್ಬಿಟ್ಟಿದೆ. ರಸ್ತೆ ಓಡಾಡ್ಲಿಕ್ಕೆ ಈ ಸಾರ್ವಜನಿಕರಿಗೆ ಮತ್ತೆ ವಾಹನ ಸಂಚಾರಕ್ಕೆ ತುಂಬಾ ಅಡಚಣೆ ಆಗಿದೆ. ಈ ಟೈಮಲ್ಲಿ ನೀವು ಗ್ರಾವೆಲ್ ಅಲ್ಲಿ ಹಾಕ್ಬಿಟ್ಟು ಒಂದು ರೋಲ್ ಮಾಡಿಬಿಟ್ರೆ ಒಳ್ಳೆ ರಸ್ತೆ ಆಗ್ತದೆ. ಸಭೆಗಳಲ್ಲಿ ಭಾಗವಹಿಸಿ ಸದಸ್ಯರಿಗೆ ತಾಂತ್ರಿಕ ಸಲಹೆ ನೀಡುವುದಲ್ಲದೆ ಕಾಲಕಾಲಕ್ಕೆ ಅಗತ್ಯವಿರುವ ಕ್ರಿಯಾ ಯೋಜನೆಗಳನ್ನು ಸಿದ್ಧಪಡಿಸಿಕೊಡುವ ಜವಾಬ್ದಾರಿಯನ್ನು ಕಿರಿಯ ಇಂಜಿನಿಯರ್ ನಿರ್ವಹಿಸಬೇಕಾಗಿದೆ. ಅಧ್ಯಕ್ಷರೇ, ಈಗ ನಮ್ಮಲ್ಲಿ 5 ಕಾಮಗಾರಿ ಉದ್ಘಾಟನೆಗೆ ರೆಡಿಯಾಗಿದ್ದಾವೆ. ಅವು 5ರಲ್ಲಿ ಒಂದು ಸಂತೆ ಮೈದಾನ, ಕೃಷಿ ಹೊಂಡ, ಕೃಷಿ ಗೋಡಾನು, ಕುಡಿಯುವ ನೀರಿನ ಉದ್ಘಾಟನೆ ಹಾಗೂ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮತ್ತು ಹೆಚ್ಚುವರಿ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಹೆರಬೈಲಲ್ಲಿ ಈ ಉದ್ಘಾಟನೆ ಮಾಡಬೇಕಾಗಿದೆ. ಇದು ಯಾವಾಗ ಇಟ್ಕೊಳ್ಳೋಣ ಅಥವಾ ಯಾರ್ಯಾರು ಅತಿಥಿಗಳ ಕರೆಸಬೇಕು ಅನ್ನೋದ್ರ ಬಗ್ಗೆ ಒಂಚೂರು ಚರ್ಚೆ ಮಾಡಿದ್ರೆ ಅನುಕೂಲ ಇತ್ತು. ಶ್ರೀಧರ್ ಅವರೇ, ಈಗಾಗಲೇ ನಿಮ್ಮ ಪ್ರಶ್ನೆ ಒಳ್ಳೆ ಪ್ರಶ್ನೆ ಇದೆ. ಯಾಕಂದ್ರೆ ನಾವೆಲ್ಲರೂ ಸಹ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ನಾವು ವಿವಿಧ ಮೂಲಗಳಿಂದ ಎಲ್ಲರನ್ನು ಮನವೊಲಿಸಿ ಹಣವನ್ನ ನಮ್ಮ ಪಂಚಾಯತಿಗೆ ತಂದಿದ್ದೇವೆ. ಈಗಾಗಲೇ APMC ಇಂದ ಸಂತೆ ಮೈದಾನಕ್ಕೆ 10 ಲಕ್ಷ ಹಣ ಹರಿದು ಬಂದಿದೆ, ಕೆಲಸ ಮುಗಿದಿದೆ. APMC ಗೋಡನ್ಗೆ 5 ಲಕ್ಷ ಹಣ ಹರಿದು ಬಂದಿದೆ, ಅದು ಸಹ ಮುಕ್ತಾಯವಾಗಿದೆ. ಒಟ್ಟು APMC ಇಂದ 15 ಲಕ್ಷ ಕೊಡುಗೆಯಾಗಿದೆ. ಹಾಗೆಯೇ ಕುಡಿಯುವ ನೀರು ಯೋಜನೆಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ನಮಗೆ ಸುಮಾರು 14 ಲಕ್ಷ ರೂಪಾಯಿಯನ್ನ ಮಂಜೂರಾತಿ ಮಾಡಿದ್ದಾರೆ. ಈಗಾಗಲೇ ಕಾಮಗಾರಿ ಮುಗಿದಿದೆ. ಹಾಗೆಯೇ 3,65,000ಕ್ಕೆ ಹೆರಬೈಲ್ನ ಹೆಚ್ಚುವರಿ ಶಾಲಾ ಕೊಠಡಿ ಆಗಿದೆ, ಅದು ಸಹ ಪೂರ್ಣ ಆಗಿದೆ ಕೆಲಸ. ಆಮೇಲೆ ಅಂಗನವಾಡಿ ಕೇಂದ್ರವೂ ಸಹ 2,40,000 ರೂಪಾಯಿ ಹಣ ಹರಿದು ಬಂದಿದೆ, ಅದು ಸಹ ಕೆಲಸ ಪೂರ್ಣ ಆಗಿದೆ. ಹೀಗೆ ಈ ಎಲ್ಲ ಕೆಲಸಗಳ ಉದ್ಘಾಟನೆ ಆಗಬೇಕಾಗಿದೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, APMC, ಶಾಸಕರು ಹೀಗೆ ಎಲ್ಲರ ಸಹಕಾರವನ್ನು ಪಡೆದು ಅಭಿವೃದ್ಧಿಯ ದಾರಿಯಲ್ಲಿ ಮುನ್ನಡೆಯಬೇಕು. ಈ ಕಾರ್ಯದಲ್ಲಿ ಎಲ್ಲಾ ಸದಸ್ಯರ ಸಹಕಾರ ಮತ್ತು ಸಹಯೋಗದ ಅವಶ್ಯಕತೆ ಇದೆ ಎಂಬುದನ್ನು ಸದಸ್ಯರು ಮರೆಯಬಾರದು. ರಸ್ತೆ, ಚರಂಡಿ, ಕಟ್ಟಡ ಇತ್ಯಾದಿ ಕಾಮಗಾರಿಗಳ ಜೊತೆಗೆ ಮಾನವ ಅಭಿವೃದ್ಧಿಯನ್ನು ಸಾಧಿಸುವ ಜವಾಬ್ದಾರಿಯನ್ನು ಗ್ರಾಮ ಪಂಚಾಯಿತಿಗಳು ಹೊಂದಿವೆ. ಶಿಕ್ಷಣ, ಆರೋಗ್ಯದ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸುವ ಮೂಲಕ ಸಮಗ್ರ ಅಭಿವೃದ್ಧಿಯ ದಾರಿಯಲ್ಲಿ ಗ್ರಾಮ ಪಂಚಾಯಿತಿಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಂತಹ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಬೇಕಾಗಿದೆ. ನಮ್ಮ ಆರೋಗ್ಯ ಸಹಾಯಕಿಯರಿದ್ದಾರೆ, ಬಹಳ ಕ್ರಿಯಾಶೀಲವಾಗಿ ನಮ್ಮ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರೆ. ಯಾವುದೇ ಇದ್ರೂ ಸಹ ಒಳ್ಳೆ ಅವೇರ್ನೆಸ್ ಅನ್ನ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಅದನ್ನು ಹೇಗೆ ಅನುಷ್ಠಾನ ಮಾಡೋಣ ಅಂತ ಹೇಳಿ ನಾವು ಆ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಳವತಿ ಯೋಗೇಂದ್ರ ಅವ್ರನ್ನ ಕೇಳೋಣ. ಅಂದ್ರೆ ಈಗ ಏನಾರು ಹೆಚ್ಚಮ್ಮಲ್ಲೇ ನಾವು ಹೆಚ್ಚಿನದಾಗಿ ಈಗ ತಾಯಿ ಮಗುಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡೋಣ ಅಂತ ಹೇಳಿ ನೆಕ್ಸ್ಟ್ ಮತ್ತೆ ಸ್ವಚ್ಛತೆಗೆ, ಗ್ರಾಮದ ಸ್ವಚ್ಛತೆಗೆ, ನೆಕ್ಸ್ಟ್ ಕುಡಿಯುವ ನೀರಿನ ಬಗ್ಗೆ, ಇನ್ನು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಸಂಬಂಧಪಟ್ಟವರಿಗೆ ಚಿಕಿತ್ಸೆಗೆ ಒದಗಿಸುವಂತದ್ದು. ಮೇಡಮ್ ಅವರೇ, 10,000 ರೂಪಾಯಿ ಕಂದಾಯ ಗ್ರಾಮಕ್ಕೆ ಹಣ ಬರುತ್ತೆ. ಇದರಲ್ಲಿ ಆ ಪರಿಮಿತಿಯಲ್ಲಿ ನಮ್ಮ ಏನು ಇಂದಿನ ಒಂದು ಇದರಲ್ಲಿ ಈ ಮಕ್ಕಳ ಬೆಳವಣಿಗೆಗೆ ಬರ್ತಿದ್ದಂಗೆ, ಸೊಸೆಯಂದ್ರು ಬರ್ತಿದ್ದಂಗೆ ನಾವು ವಯಸ್ಸಾದಂತವ್ರನ್ನ ನಿರ್ಲಕ್ಷ್ಯಕ್ಕೆ ಒಳಪಡ್ತಾ ಇದ್ದೇವೆ. ಏನಾದ್ರೂ ಅವರ ಯೋಗಕ್ಷೇಮಕ್ಕೆ ಎಲ್ಲಾದ್ರೂ ಅವರ ಮೆಡಿಸಿನ್ ಖರ್ಚಿಗೆ ಇಂಥದಕ್ಕೆಲ್ಲ ಕೊಡ್ಲಿಕ್ಕೆ, ಅಂದ್ರೆ ತುಂಬಾ ಬಡವರಿದ್ದು ಅವರಿಗೆ ಹೊರಗಡೆ ಹೋಗಿ ಮೆಡಿಸಿನ್ ತಗೊಳ್ಲಿಕ್ಕೂ ಆಗುತ್ತೆ, ಹೋಗ್ಲಿಕ್ಕೂ ಆಗಲ್ಲ ಅಂತವರಿಗೆ. ಆಮೇಲೆ ಗರ್ಭಿಣಿಯಲ್ಲಿ ಪೌಷ್ಟಿಕ ಆಹಾರ, ಅಂದ್ರೆ ಗರ್ಭಿಣಿ ಆಗಿದ್ದು ಅವಳಿಗೆ ಮನೆಯಲ್ಲಿ ಅಥವಾ ಪೌಷ್ಟಿಕ ಆಹಾರ ತಗೊಳ್ಲಿಕ್ಕೆ ಆಗಲ್ಲ ಅಂತ ಸಮಯದಲ್ಲಿ ಅವರಿಗೆ, ಮತ್ತೆ ಮಗುಗೂ ಅಷ್ಟೇನೆ ತುಂಬಾ ತೂಕ ಕಡಿಮೆ ಇರೋದು ಮಗು, ಅಂದ್ರೆ ವಯಸ್ಸಿಗೆ ಅನುಗುಣವಾಗಿ ಮಗು ತೂಕ ಹಂಗೆ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಇರುವಂತಹ ಮಕ್ಕಳಿಗೆ, ಅಥವಾ ಅವ್ರು ಬಡವರಾಗಿದ್ದು BPL ಹೊಂದಿತಂತವರಿಗೆ ಅವರಿಗೆ ಒಂದು ಚಿಕಿತ್ಸೆಗೆ ಒಂದು ಧನ ಸಹಾಯ ಮಾಡುವಂಥದ್ದು. ಯಶಸ್ವಿ ಸಾಮಾನ್ಯ ಸಭೆ ಗ್ರಾಮ ಪಂಚಾಯಿತಿಯ ಪರಿಣಾಮಕಾರಿ ಆಡಳಿತಕ್ಕೆ ಮುನ್ನುಡಿಯಾಗಿದೆ. ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು ಕಾಲ ಕಾಲಕ್ಕೆ ನಡೆಯುವ ಸಾಮಾನ್ಯ ಸಭೆಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸಬೇಕು. ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಬೇಕು. ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಬೇಕು. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಆಶಯ ಸಾಕಾರಗೊಳ್ಳಲು ಇನ್ನೇನು ಬೇಕು? ಜನಾಧಿಕಾರ ಜನಾಧಿಕಾರ, ಸಾವಿರ ಕೈಗಳ ಚಿತ್ತಾರ, ನೆಲದ ಬೇರುಗಳ ವಿಸ್ತಾರ, ಪ್ರಜಾಪ್ರಭುತ್ವದ ಸಾಕಾರ, ಚರಿತ್ರೆ ವಂಚಿತ ಜನ ಸಮುದಾಯದ ಅಂತಃಸತ್ವದ ಹರಿಕಾರ.